ಇವತ್ತು ಊರಿಂದ ಪಾರ್ಸಲ್ ಬಂದಿತ್ತು ರೀ. ಟೋಟಲಾಗಿ 2 ಬಾಕ್ಸ್ ಬಂದಿತ್ತು. ಒಂದು ಬಾಕ್ಸಲ್ಲಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಕಳಿಸಿದ್ರಿ. ಇಲ್ಲಿ ಸರಿ ಸಿಗಲ್ಲ ಅಂತ ಊರಿಂದನೇ ಕಳಿಸಿದ್ರಿ. ಇನ್ನೊಂದು ಬಾಕ್ಸ್ದಾಗ ಫುಲ್ ಮಾವಿನಕಾಯಿ ಎಲ್ಲ ಕಳಿಸ್ಬಿಟ್ಟಿದ್ರಿ. ಜಾಸ್ತಿನೇ ಎಲ್ಲ ಹಸಿ ಕಾಯಿ ಇರೋದನ್ನೇ ಕಳಿಸಿದ್ರಿ. ಅದ್ರ ಜೊತೆ ಈ ಥರ ಚೀಟಿಗಳು 4-5 ಇದಾವ್ರಿ. ಈ ಥರ ಚೀಟಿ ಹಿಡಿದ್ರಿಂದ ಕಾಯಿ ಜೊತೆ ಜಲ್ದಿನೇ ಹಣ್ಣಾಗ್ತಾವಂತ್ರಿ. ನಾನು ತರಕಾರಿ ಎಲ್ಲ ತೆಗೆದು ವಾಶ್ ಮಾಡಿ ಸ್ಟೋರ್ ಮಾಡ್ಕೊಂಡೆ ರೀ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕತ್ತಿದ್ವಿ ರೀ. ಈಗ ನೋಡಿರಿ ಮಧ್ಯಾಹ್ನ 3:30 ಆಗೈತಿ. ಎಷ್ಟು ಬಿಸಿಲಿತ್ತು ಅವಾಗ ನೋಡ್ಬೇಕಂದ್ರೆ. ಇವಾಗ ಈ ರೇಂಜಿಗೆ ಮಾಡಲ್ಲ ಆಗ್ಬಿಟ್ಟದ್ರಿ. ಬೆಂಗಳೂರು ವೆದರೇ ಹೇಳಕ್ಕೆ ಬರಲ್ಲ ರೀ ಯಾವ ಟೈಮ್ದಾಗ ಯಾವ ಥರ ಇರ್ತದಂತ. ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಒಂದು ಎಗ್ ಮಸಾಲ ಮಾಡಿದೆ ರೀ. ರೆಸಿಪಿ ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅದ ಹೋಗಿ ಚೆಕ್ ಮಾಡಿರಿ. ಥ್ಯಾಂಕ್ ಯು. ಇವತ್ತು ಊರಿಂದ ಪಾರ್ಸಲ್ ಬಂದಿತ್ತು ರೀ. ಟೋಟಲಾಗಿ 2 ಬಾಕ್ಸ್ ಬಂದಿತ್ತು. ಒಂದು ಬಾಕ್ಸಲ್ಲಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಕಳಿಸಿದ್ರಿ. ಇಲ್ಲಿ ಸರಿ ಸಿಗಲ್ಲ ಅಂತ ಊರಿಂದನೇ ಕಳಿಸಿದ್ರಿ. ಇನ್ನೊಂದು ಬಾಕ್ಸ್ದಾಗ ಫುಲ್ ಮಾವಿನಕಾಯಿ ಎಲ್ಲ ಕಳಿಸ್ಬಿಟ್ಟಿದ್ರಿ. ಜಾಸ್ತಿನೇ ಎಲ್ಲ ಹಸಿ ಕಾಯಿ ಇರೋದನ್ನೇ ಕಳಿಸಿದ್ರಿ. ಅದ್ರ ಜೊತೆ ಈ ಥರ ಚೀಟಿಗಳು 4-5 ಇದಾವ್ರಿ. ಈ ಥರ ಚೀಟಿ ಹಿಡಿದ್ರಿಂದ ಕಾಯಿ ಜೊತೆ ಜಲ್ದಿನೇ ಹಣ್ಣಾಗ್ತಾವಂತ್ರಿ. ನಾನು ತರಕಾರಿ ಎಲ್ಲ ತೆಗೆದು ವಾಶ್ ಮಾಡಿ ಸ್ಟೋರ್ ಮಾಡ್ಕೊಂಡೆ ರೀ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕತ್ತಿದ್ವಿ ರೀ. ಈಗ ನೋಡಿರಿ ಮಧ್ಯಾಹ್ನ 3:30 ಆಗೈತಿ. ಎಷ್ಟು ಬಿಸಿಲಿತ್ತು ಅವಾಗ ನೋಡ್ಬೇಕಂದ್ರೆ. ಇವಾಗ ಈ ರೇಂಜಿಗೆ ಮಾಡಲ್ಲ ಆಗ್ಬಿಟ್ಟದ್ರಿ. ಬೆಂಗಳೂರು ವೆದರೇ ಹೇಳಕ್ಕೆ ಬರಲ್ಲ ರೀ ಯಾವ ಟೈಮ್ದಾಗ ಯಾವ ಥರ ಇರ್ತದಂತ. ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಒಂದು ಎಗ್ ಮಸಾಲ ಮಾಡಿದೆ ರೀ. ರೆಸಿಪಿ ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅದ ಹೋಗಿ ಚೆಕ್ ಮಾಡಿರಿ. ಥ್ಯಾಂಕ್ ಯು.